ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನಾನು ಮಾಡ್ತಾ ಇರೋದು ಆಲೂ ಪರೋಟ. ಆಲೂ ಪರೋಟ ಮಾಡೋದು ಹೇಗೆಂದು ನೋಡೋಣ ಬನ್ನಿ. ಇವಾಗ ನೋಡಿ, ಗೋಧಿ ಹಿಟ್ಟು ಕಲಿಸ್ಕೊಂಡು 1 ಅವರ್ ನೆನೆಯಲು ಬಿಟ್ಟಿದ್ದೆ. ಇವಾಗ ಆಲೂಗಡ್ಡೆ ಕುದಿಸ್ಕೊಂಡು ಸಪ್ಪೆ ಸುಲ್ಕೊಂಡು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಸಣ್ಣದಾಗಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಳ್ಳಾಗಡ್ಡಿನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದು 3 ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆಯಲ್ಲಿ ಹಾಕ್ಕೊಂಡು ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸ್ವಲ್ಪ ಇವಾಗ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಧನಿಯಾ ಮಸಾಲ, ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕೋತಾ ಇದ್ದೀನಿ ಸ್ವಲ್ಪ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಚಾಟ್ ಮಸಾಲ ಹಾಕೋತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಬೇಯಿಸ್ಕೊಂಡಿರುವ ಆಲೂಗಡ್ಡೆಯಲ್ಲಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ತೋರಿಸ್ತೀನಿ. ಈ ಥರ ಆಗಿದೆ. ಇವಾಗ ನೋಡಿ, ಇವಾಗ ಹಿಟ್ಟು ತೊಗೊಂಡಿದ್ದೀನಿ ನಾನು. 1 ಅವರ್ ನೆನೆಯಲ್ಲಿ ಬಿಟ್ಟಿದ್ದೀನಲ್ಲ, ಆ ಹಿಟ್ಟು ತೊಗೊಂಡು ಸ್ವಲ್ಪ ಹೊತ್ತು ಈ ಥರ ಸ್ವಲ್ಪ ಕಲಿಸ್ಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಸ್ವಲ್ಪ ಉಳ್ಳೆ ತೊಗೋತಾ ಇದ್ದೀನಿ. ಇವಾಗ ಈ ಥರ ಉಳ್ಳೆ ಮಾಡ್ಕೋಬೇಕು. ಹಾಗೆ ನೋಡಿ, ಇವಾಗ ಈ ಥರ ಉಳ್ಳೆ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಸ್ಕೊತಾ ಇದ್ದೀನಿ ನಾನು. ನೋಡಿ, ಇವಾಗ ಲಟ್ಸ್ಕೊತಾ ಇದ್ದೀನಲ್ಲ, ಈ ಥರ ಲಟ್ಸ್ಕೊಂಡು ನೋಡಿ, ಸ್ವಲ್ಪ ಕಡಿಗೆಲ್ಲ ತೆಳ್ಳಗಾಗಿ ಲಟ್ಸ್ಕೋಬೇಕು. ನಡ್ಬರ್ಕ್ ಸ್ವಲ್ಪ ದಮ್ ಇರಬೇಕು. ಯಾಕಂದರೆ ನಾವು ಆಲೂಗಡ್ಡೆ ಹಿಟ್ಟು ಹಾಕಿದ್ಮೇಲೆ ತೆಳುವಾಗುತ್ತೆ. ನಡ್ಬರ್ಕು ತೆಳುವಾದರೆ ಒಡೆಯುತ್ತಲ್ಲ, ಅದಕ್ಕೆ. ಇವಾಗ ನೋಡಿ, ನಾನು ಆಲೂ ಮಿಶ್ರಣವನ್ನು ಹಾಕೋತಾ ಇದ್ದೀನಿ. ಆಲೂ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲೂ ಮಸಾಲ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಮೋದಕ್ ಮಾಡ್ಕೋತೇವಲ್ಲ, ಮೋದಕ್ ಥರನೇ ಈ ಥರ ಮಾಡಿಸಿ, ಮೋದಕ್ ಹೇಗೆ ಮಾಡ್ಕೋತೇವಲ್ಲ ಆ ಥರ ಮಾಡಿಕೊಂಡು ಎಕ್ಸ್ಟ್ರಾ ಬರುತ್ತಲ್ಲ ಹಿಟ್ಟು, ಅದು ತೆಗೆದು ಇವಾಗ ನೋಡಿ ನಾನು ಸ್ವಲ್ಪ ಹಿಟ್ಟು ಹಚ್ಕೋತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಸ್ಕೊತೀನಿ ನಾನು. ತುಂಬಾ ತೆಳುವಾಗಿ ಲಟ್ಸ್ಕೋಬಾರ್ದು, ಅಷ್ಟೇ ಮೀಡಿಯಮ್. ತುಂಬ ದಪ್ಪನೂ ಬೇಡ, ತುಂಬ ತೆಳುನೂ ಬೇಡ. ನೋಡಿ, ಇವಾಗ ನಾನು ಮಾಡ್ಕೋತೀನಿ, ನಿಮ್ಗೆ ಗೊತ್ತಾಗುತ್ತಲ್ಲ. ನೋಡಿ, ಈ ಥರ ನಾನು ತುಂಬ ತೆಳ್ಳಗೂ ಮಾಡ್ಕೊಂಡಿಲ್ಲ, ತುಂಬ ದಪ್ಪನೂ ಮಾಡ್ಕೊಂಡಿಲ್ಲ, ಮೀಡಿಯಮಲ್ಲಿದೆ. ನಾನು ತವಾ ಇಟ್ಟಿದ್ದೆ, ಅವಾಗೆ ಗರಂ ಆಗಲು. ಇವಾಗ ನೋಡಿ, ನಾನು ಹಾಕೋತೀನಿ. ನೋಡಿ, ಇವಾಗ ನಾನು ತಿರುಗಿಸ್ಕೊತಿದ್ದೀನಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ನಾನು 2 ಕಡೆ ಚೆನ್ನಾಗಿ ಬೇಯಿಸ್ಕೊತೀನಿ. ಇವಾಗ ಸ್ವಲ್ಪ ನಾನು ಬಟರ್ ಹಚ್ಕೋತೀನಿ. ಬಟರ್ ಇಲ್ಲಾಂದರೆ ಬೆಣ್ಣೆ, ತುಪ್ಪ ಯಾವುದಾದ್ರೂ ಹಚ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಬಟರ್ ಹಚ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್,
ಇವಾಗ 2 ಕಡೆ ಬೇಯ್ದಿದೆಯಲ್ಲ, ಇವಾಗ ತಕ್ಕೊಳ್ತಿದ್ದೀನಿ ನಾನು ನೋಡಿ. ಇವಾಗ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಇನ್ನೊಂದು ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಹಾಕ್ಕೊಂಡೆ ನಾನು. ತುಂಬ ಚೆನ್ನಾಗಿರುತ್ತೆ ಪರೋಟ. ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಮನೇಲಿ. ನಾನು ವಾರದಲ್ಲಿ 2 ಸರಿ ಆದರೂ ಮಾಡ್ತೀನಿ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಪರೋಟ ಅಂದರೆ. ಇವಾಗ ನೋಡಿ ಈ ಥರ ಆಯ್ತಲ್ಲ ನೋಡಿ. ಇವಾಗ ಈ ಥರ ಬೇಯಿಸ್ಕೊತಾ ಇದ್ದೀನಿ ನಾನು. ಇವಾಗ ಮತ್ತೆ ಬಟರ್ ಹಾಕ್ಕೊಂಡು ನೋಡಿ. ಬಟರ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನಂಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಇವಾಗ ನಾನು ತಕ್ಕೊತೀನಿ ನೋಡಿ. ನೋಡಿ ಇವಾಗ ಆಲೂ ಪರೋಟ ರೆಡಿಯಾಗಿದೆ. ಮೊಸರು ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಮೊಸರು ಜೊತೆ. ನಮ್ಮ ಮನೇಲೆಲ್ಲರೂ ಮೊಸರು ಜೊತೆನೇ ತಿನ್ನೋದು. ಇವಾಗ ನೋಡಿ ನಾನು ಮುರಿದು ತೋರಿಸ್ತೀನಿ. ಬಿಸಿ ಇದೆ, ತುಂಬ ಬಿಸಿ ಇದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.